ದರ್ಶನ್ ಅವರು ಮತ್ತೆ ಅರೆಸ್ಟ್ ಆಗಿ ಪರಪ್ಪನ ಅಗ್ರಹಾರ ಜೈಲು ಸೇರಿರುವಂತದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ನಿರ್ದೇಶಕರ ಸಂಘದ ಅಧ್ಯಕ್ಷರಾದ ಉಮೇಶ್ ಬಣಕರ್ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಅವ್ರನ್ನ ಮಾತನಾಡ್ಸೋಣ, ಏನ್ ಹೇಳ್ತಾರೆ ಅಂತ. ಸರ್, ಮತ್ತೆ ದರ್ಶನ್ ಅವರು ಜೈಲು ಸೇರಿರುವಂತದ್ದು ಯಾರು ಕೂಡ ನಿರೀಕ್ಷೆ ಮಾಡಿರ್ಲಿಲ್ಲ ಇದನ್ನ. ಸೊ ಸುಪ್ರೀಂ ಕೋರ್ಟು ಜಾಮೀನು ರದ್ದು ಮಾಡಿ ಈಗ ಮತ್ತೆ ಅವರು ಜೈಲಿಗೆ ಹೋಗಿದ್ದಾರೆ. ಸೊ ಆಸ್ ಎ ನಿರ್ಮಾಪಕರ ಸಂಘದ ಅಧ್ಯಕ್ಷರಾಗಿ ಏನ್ ಹೇಳ್ತೀರಿ ಅಂತ? ದುರಾದೃಷ್ಟ ಮೇಡಮ್. ಯಾಕೆ ಅಂದರೆ ದರ್ಶನ್ ಅವರ ಒಂದು ಚಿತ್ರ ಬಿಡುಗಡೆ ಆಗ್ತಾ ಇದೆ ಅಂದರೆ ಕರ್ನಾಟಕದಾದ್ಯಂತ ಚಿತ್ರಮಂದಿರಗಳು ತುಂಬ ಜನಗಳು, ಅಂದರೆ ವರ್ಷಾನುಗಂಟ್ಲೆಯಿಂದ ಬರದೇ ಇರೋ ಜನ ಅವ್ರ ಚಿತ್ರಗಳು ಬಿಡುಗಡೆ ಆದಾಗ ತುಂಬಿ ತುಳುಕ್ತಾರೆ ಚಿತ್ರಮಂದಿರಗಳಲ್ಲಿ. ಸೊ ಅಂಥ ಒಂದು ವಾತಾವರಣ ಅವರು ಇದ್ದಾಗಲೇ, ಅಂದರೆ ಅವರು ಹೊರಗಡೆ ಇದ್ದಾಗಿದ್ರೆ ಇನ್ನೂ ಮೇಲಿನ ಚಿತ್ರಗಳು ಮಾಡ್ತಾಯಿದ್ರೆ ಚೆನ್ನಾಗಿರ್ತದೆ ಅಂತಕ್ಕಂಥದ್ದು ಎಲ್ಲರ ಅಭಿಪ್ರಾಯ ಆಗಿತ್ತು. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತು ಅವರು ಒಂದು ಚಿತ್ರ, ಅವರ ಸಿನಿಮಾದ ಡೆವಿಲ್ದು ಒಂದು ಇದ್ದರೆ ಇರಬೇಕು ನೆಮ್ಮದಿಯಾಗಿ ಅಂತಕ್ಕಂಥ ಯಾವುದೋ ಒಂದು ಇದನ್ನು ಮಾಡಬೇಕು ಅಂತ, ಇದ್ದರೆ ಇರಬೇಕು ನೆಮ್ಮದಿಯಾಗಿ ಅಂತಕ್ಕಂಥ ಸಾಂಗಿನ ಬಿಡುಗಡೆ ದಿವಸನೇ ಅವ್ರ ನೆಮ್ಮದಿಯನ್ನು ಕಳ್ಕೊಳ್ತಕ್ಕಂಥ ಕೆಲಸ ಆಗಿದೆ. ಈ ಥರದ್ದು ತುಂಬ ಕಡೆ ಆಗಿದೆ ಮೇಡಮ್. ನಾನು ಅದನ್ನು ನಾನು ಸಮರ್ಥಿಸ್ಕೊತ ಇಲ್ಲ. ಅದು ಅಕಸ್ಮಾತ್ ಅವ್ರು ತಪ್ಪು ಮಾಡಿದರೆ ನ್ಯಾಯಾಲಯದ ಆದೇಶವನ್ನು ಗೌರವಿಸಬೇಕಾದ್ದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯವಾಗಿರ್ತದೆ. ಅದನ್ನು ನಾವು ಕೂಡ ಪಾಲಿಸ್ತೀವಿ. ಆದರೆ ಒಂದು ಬಾಕ್ಸ್ ಆಫೀಸ್ ಸುಲ್ತಾನ 100ಕ್ಕೆ 100 ಭಾಗ ಸತ್ಯ, ಅವ್ರ ಸಿನಿಮಾ ಬಿಡುಗಡೆ ಆಗ್ತಾ ಇದೆ ಅಂದರೆ ಅದು ಆ ಥಿಯೇಟ್ರ್ಗಳ ಜನಜಂಗುಳಿ. ಮತ್ತು ನಾವು ಗತಕಾಲದ ವೈಭವಗಳನ್ನೆಲ್ಲ ಜ್ಞಾಪಿಸ್ಕೊತೀವಿ. ಅಣ್ಣವ್ರ ಕಾಲದಲ್ಲಿ, ವಿಷ್ಣು ಸರ್ ಕಾಲದಲ್ಲಿ, ಅಂಬರೀಷ್ ಅಣ್ಣನ ಕಾಲದಲ್ಲಿ, ರವಿ ಸರ್ ಕಾಲದಲ್ಲಿ ಏನು ಬರ್ತಾಯಿತ್ತು ಅಂಥವನ್ನೆಲ್ಲ ಅದು ನಾವು ಇವರಲ್ಲಿ ಮಾತ್ರ ಅದನ್ನು ನೋಡ್ಲಿಕ್ಕೆ ಸಾಧ್ಯ. ಅಂದರೆ ಹೆಚ್ಚಿನ ರೀತಿಯಲ್ಲಿ ಇರ್ತಾರೆ. ಸೊ ಅದನ್ನು ನಾವು ಕಳ್ಕೊಂಡ್ವೇನೋ ಅಂತಕ್ಕಂಥ ಒಂದು ಭಾವನೆ ನಮಗೆ ಕಾಡ್ತಾ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಮೇಡಮ್, ಅವ್ರದ್ದು ಸಾರಥಿ ಅನ್ನೋ ಒಂದು ಸಿನಿಮಾ ಅವ್ರಿಗೆ ಮರುಜೀವವನ್ನು ಕೊಟ್ಟಂತಹ ಒಂದು ಚಿತ್ರ ಅದು. ಸೊ ಆ ಸಂದರ್ಭದಲ್ಲೂ ಕೂಡ ಅವರು ಜೈಲಲ್ಲಿದ್ದರು. ಅದೇನೋ ಸ್ವಲ್ಪ ಪ್ರಾಬ್ಲಮ್ ಆಗಿ ಅದು ಸೂಪರ್ ಡೂಪರ್ ಹಿಟ್ ಆಯಿತು ಸಾರಥಿ ಅಂತಕ್ಕಂಥ ಚಿತ್ರ. ಪ್ರಾಬಬಲಿ ಈ ಡೆವಿಲ್ಲೂ ಕೂಡ ಅದೇ ರೀತಿ ಆಗಬಹುದು, ಆಗಲಿ. ಆಮೇಲೆ ಆ ನಿರ್ಮಾಪಕ ಪಾಪ, ಆತನಿಗೆ ತೊಂದರೆ ಆಗಬಾರ್ದು. ಮುಂದಿನ ದಿನಗಳಲ್ಲಿ ತೂಗುಗತ್ತಿ ನನ್ನ ತಲೆ ಮೇಲಿದೆ, ಎನಿ ಮೂಮೆಂಟ್ ನಾನು ತಿರುಗಿ ಜೈಲು ಸೇರ್ಕೊಂಡ್ಬಿಟ್ರೆ ನಿಮಗೆ, ಪ್ರೊಡಕ್ಷನ್ಗೆ ಮತ್ತು ನಿಮ್ಮ ಶೂಟಿಂಗ್ಗೆ ಎಲ್ಲದಕ್ಕೂ ತೊಂದರೆ ಆಗುತ್ತೆ ಅನ್ನೋ ಉದ್ದೇಶ ಇಟ್ಕೊಂಡು ಜೈಲಿಂದ ಬಿಡುಗಡೆ ಆಗಿ ಬಂದಾಗನಿಂದಾನು ಕೂಡ ಬಿಡದೇನೆ ಆ ಬೆನ್ನೂರಿ ನೋವಿದ್ರು L4 ಏನು ಅವ್ರ ಪ್ರಾಬ್ಲಮ್ ಇತ್ತು ಅದಿದ್ರೂ ಕೂಡ ಅದನ್ನು ಲೆಕ್ಕಿಸ್ದೇನೆ ಹಗಲು ರಾತ್ರಿ ಕೆಲಸ ಮಾಡಿ ಅವ್ರಿಗೆ ಆ ಒಂದು ಪ್ರಾಡಕ್ಟ್ನ ರೆಡಿ ಮಾಡಿ ಕೊಟ್ಟಿದ್ದಾರೆ. ಇನ್ನು ಉಳಿದಾಗೆ ಪೋಸ್ಟ್ ಪ್ರೊಡಕ್ಷನ್ ಇದೆ, ಮಾಡ್ಬೋದು. ಅಲ್ಲಿ ದರ್ಶನ್ ಅವರ ಅವಶ್ಯಕತೆ ಇರೋದಿಲ್ಲ. ಸೊ ಆ ಥರದ ಒಂದು ವ್ಯವಸ್ಥೆಗಳು ಅಥವಾ ಅವರ ಚಿತ್ರದ ಬಗ್ಗೆ, ಅವರ ನಿರ್ಮಾಪಕರ ಬಗ್ಗೆ ಇರತಕ್ಕಂಥ ಕಳಕಳಿ ಇದೆಯಲ್ಲ, ಆ ಕಳಕಳಿನ ಕೂಡ ನಾವು ಚಿತ್ರರಂಗದವರಾಗಿ ಅದನ್ನು ಗೌರವಿಸಲೇಬೇಕು. ಅವ್ರನ್ನೂ ಕೂಡ ನಾವು ಅದನ್ನು ಹೆಮ್ಮೆ ಪಡಬೇಕು. ನೀವು ಯಾರಿಂದ ಸರ್ ಇದನ್ನ ಕೇಳಿದ್ದು? ಅಂದ್ರೆ ಯಾರಾದ್ರೂ ನಿಮ್ಗೆ ಹೇಳಿದ್ರ, ನಿರ್ಮಾಪಕರೇನಾದ್ರೂ ನಿಮ್ಮ ಜೊತೆ ಹಂಚ್ಕೊಂಡಿದ್ರ ಮಿಲನ ಪ್ರಕಾಶ್ ಅವರು, ಹೇಗೆ ಅಂತ? ಮೇಡಮ್, ಚಿತ್ರತಂಡದಲ್ಲಿ ಚಿತ್ರರಂಗದವರೇ ತಾನೇ ಕೆಲಸ ಮಾಡ್ತಾರೆ. ಸೊ ಆಮೇಲೆ ಅವರ ಸ್ನೇಹಿತರುಗಳೆಲ್ಲ ನಮ್ಮ ಸ್ನೇಹಿತರುಗಳಲ್ವ, ನಮಗೂ ಅವ್ರ ಸ್ನೇಹಿತರು. ನಾನು ಅವ್ರನ್ನ ಡೈರೆಕ್ಟಾಗಿ ಭೇಟಿ ಆಗಿಲ್ಲ, ಬಟ್ ಅಲ್ಲಿರ್ತಕ್ಕಂಥ ಭಾಳಷ್ಟು ಜನ ಸ್ನೇಹಿತರುಗಳು ನನಗೆ ಅವ್ರ ಜೊತೆನಲ್ಲಿರೋರು. ಶಿವಕುಮಾರ್ ಅಂತೇಳಿ ಕಾಡು ಗೊತ್ತಿರ್ಬೇಕು ನಿಮಗೆ, ಅವ್ರು ಮೊನ್ನೆ ಬಂದಿದ್ದರು, ನಿರ್ಮಾಪಕರ ಸಂಘಕ್ಕೆ ಬಂದಾಗ ಅದೇ ಹೇಳ್ತಾ ಇದ್ರು, ನೋಡಿ ಪಾಪ ಡೇ ಅಂಡ್ ನೈಟ್ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಅಂದರೆ ಅದೊಂದು ಎನಿ ಮೂಮೆಂಟ್ ಏನು ಬೇಕಾದ್ರೂ ಆಗ್ಬೋದು ಅನ್ನೋ ಇದು ಏನಂದರೆ ಆತಂಕ ಅವ್ರನ್ನ ಕಾಡ್ತಾ ಇದೆ ಅಂತಕ್ಕಂಥದ್ದನ್ನು ಶಿವಕುಮಾರ್ ಅವರಿಬ್ಬರು ಕ್ಲಾಸ್ಮೇಟ್ಸು. ಅವ್ರದ್ದು ಏನೇನು ನಡೆದ್ರೂ ಕೂಡ ಇವ್ರಿಗೆಲ್ಲ ವಿಚಾರಗಳು ಗೊತ್ತಾಗ್ತವೆ. ಹೀಗೆ ಅವರ ಒಂದು ಆ ಕಳಕಳಿ ಚಿತ್ರತಂಡದ ಬಗ್ಗೆ, ಡೆವಿಲ್ ಚಿತ್ರದ ಬಗ್ಗೆ ಮಾಡಿಕೊಟ್ಟು ನನ್ನ ಕರ್ತವ್ಯ ನಾನು ಮಾಡಿ ಮುಗಿಸ್ಕೊಂಡಿದ್ದೀನಿ, ಮಿಕ್ಕಿದ್ದನ್ನು ಫಿನಿಷ್ ಮಾಡ್ಕೊಳ್ಳಿ ಅನ್ನೋ ಮಾತನ್ನ ಹೇಳಿ ಇವಾಗ ಹೋಗಿದ್ದಾರೆ. ಎನಿ ಮೂಮೆಂಟ್ ಏನಾಗುತ್ತೆ ಹೇಳೋಕ್ಕಾಗಲ್ಲ ಮೇಡಮ್, ನಾವೇನು ಭವಿಷ್ಯ ಹೇಳೋರಲ್ಲ. ಆದಷ್ಟು ಬೇಗ ಅವರು ಜೈಲಿಂದ ಬಿಡುಗಡೆಯಾಗಿ ಬಂದು ಮತ್ತೆ ಚಿತ್ರರಂಗದಲ್ಲಿ ಸಕ್ರಿಯವಾಗಿ ತೊಡಗಿ ಅತಿ ಹೆಚ್ಚು ಚಿತ್ರಗಳನ್ನು ಕನ್ನಡಕ್ಕೋಸ್ಕರ ಮಾಡಲಿ ಅಂತ ಕೇಳ್ಕೊತೀನಿ. ಸರ್, ನಾನು ಯಾಕೆ ನಿಮ್ಮನ್ನ ಒತ್ತಿ ಕೇಳ್ತಾ ಇದ್ದೀನಿ ಅಂತಂದ್ರೆ, ಕೆಲವರು ಏನು ಗೊತ್ತಾ, ದರ್ಶನ್ ಅವ್ರಿಗೆ ಯಾವ ಬೆನ್ನು ನೋವಿಲ್ಲ, ಯಾವ ಕಾಲು ನೋವು ಇಲ್ಲ, ಮೀಡಿಯಾಗಳು ಕ್ಯಾಮ್ರಾ ಹಿಂಗಿಟ್ಟಾಗ ಮಾತ್ರ ಬೆನ್ನು ನೋವು ಅಂತ ತೋರಿಸ್ಕೊಳ್ತಾರೆ ಅನ್ನೋ ಒಂದು ಪೋಸ್ಟ್ಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಿರ್ತವೆ, ಮತ್ತೆ ಮಾತುಗಳು ಕೂಡ ಕೇಳಿ ಬರ್ತಿರುತ್ತೆ. ಸೊ ಹಾಗಾಗಿ ನಾನು ನಿಮ್ಮ ಹತ್ರ ಕ್ಲಾರಿಫೈ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಮೇಡಮ್, ಪುರಂದರದಾಸರನ್ನ ನೋಡಿದ್ರೆ ನೀವು? ನಾನು ನೋಡಿಲ್ಲ. ನಮ್ಮ ಕಾಲದಲ್ಲಿ ನಮ್ಮ ಅಪ್ಪ ನಮ್ಮಂತ ನೋಡಿದ್ರಲ್ಲ ಗೊತ್ತಿಲ್ಲ. ಅವರು ಅವತ್ತಿನ ಕಾಲಕ್ಕೇನೆ ಒಂದು ವಚನ ಬರೆದು ಬಿಟ್ರು,
ಅಂದರೆ ಒಂದು ಪ್ರವರ್ಬ್ ರೆಡಿ ಮಾಡಿದ್ರು, ನಿಂದಕರಿರಬೇಕಯ್ಯ ಊರ ತುಂಬ ಗಲ್ಲಿ ಗಲ್ಲಿಗಳನ್ನ ಹಂದಿಗಳಂತೆ ಅಂತೇಳಿ. ಆಯ್ತಾ? ಇಲ್ಲಿ ಬೇಕಾದವರು ಒಂಥರ ಮಾತಾಡ್ತಾರೆ, ಬ್ಯಾಡ್ದಿದ್ದವರು ಇನ್ನೊಂದು ಥರ ಮಾತಾಡ್ತಾರೆ. ನನಗೇನು ಅವರಿಂದ ಏನೂ ಆಗಬೇಕಾಗಿಲ್ಲ ಮೇಡಮ್. ನನಗೆ ವೈಯಕ್ತಿಕವಾಗಿ ಅವ್ರು ನಮ್ಗೆ ಸ್ನೇಹಿತರಷ್ಟೇ, ಅಷ್ಟನ್ನು ಬಿಟ್ಟು ನನಗೆ ಅವ್ರಿಗೆ ಏನಾಗಬೇಕಾಗಿಲ್ಲ. ಬಟ್ ಒಂದು ಚಿತ್ರರಂಗ ಒಂದು ಅಳಿವಿನ ಅಂಚಿನಲ್ಲಿದ್ದಾಗ ಅವರ ಚಿತ್ರಗಳು ಬಿಡುಗಡೆ ಆದರೆ ಚಿತ್ರಮಂದಿರಗಳಿಗೆ ಒಂದು ವರ್ಷಕ್ಕಾಗಷ್ಟು ಆಹಾರ ಸಿಗುತ್ತೆ, ಅನ್ನ ಸಿಗುತ್ತೆ. ಆಮೇಲೆ ಭಾಳಷ್ಟು ಜನ ಕಾರ್ಮಿಕರು, ಅವ್ರದ್ದು ಚಿತ್ರೀಕರಣ ಆದರೂ ಸುಮಾರು ಜನ ಕಾರ್ಮಿಕರು ಕೆಲಸ ಮಾಡ್ತಾರೆ, ಅವರು ಸಂಸಾರ ನಡೀತದೆ. ಪರೋಕ್ಷವಾಗಿ ಲಕ್ಷಾಂತರ ಜನ ಅದು ಬದುಕ್ತಾರೆ ಅಂದಾಗ ನಾವು ಅವ್ರನ್ನ ವೈಯಕ್ತಿಕವಾಗಿ ಯಾಕೆ ತಗೋಬೇಕು? ನಾವು ಅವ್ರು ನನಗೆ ವೈಯಕ್ತಿಕವಾಗಿ ಅವ್ರು ನಮಗೇನು ಆಗಬೇಕು ಆಗಿಲ್ಲ. ಒಂದು ಚಿತ್ರರಂಗದ ಆಸ್ತಿಯವರು ಅಂತ ಅನ್ಕೋಬೇಕು, ಅವ್ರ ಆಸ್ತಿನೂ ಕೂಡ. ಸರ್, ಈಗ ಓಕೆ, ಒಂದು ಸಿನಿಮಾ ಕಂಪ್ಲೀಟ್ ಮಾಡಿ ಕೊಟ್ಟು ಹೋಗಿದ್ದಾರೆ ಕಷ್ಟಪಟ್ಟು, ಓಕೆನಾ? ಸೊ ಆದರೆ ಈಗ ಇನ್ನು 6 ತಿಂಗಳು ಇರ್ತಾರೆ ಅನ್ನೋ ಒಂದು ಚಾನ್ಸಸ್ ಇದೆ ಅಂತ ಹೇಳಲಾಗ್ತಿದೆ. ಗೊತ್ತಿಲ್ಲ, ಮಧ್ಯದಲ್ಲಿ ಬಂದರೂ ಬರ್ಬೋದು ಜಾಮೀನು ಸಿಕ್ಕಿ. ಸೊ ಒಂದು 6 ತಿಂಗಳು ನಟ ಅಂಧರಾಗೋದು, ದರ್ಶನ್ ಅವ್ರು ಅಂಧರಾಗೋದು ಎಷ್ಟು ಲಾಸು ಚಿತ್ರರಂಗಕ್ಕೆ? ಯಾಕಂದರೆ 6 ತಿಂಗಳಲ್ಲಿ ಮತ್ತೊಂದು ಸಿನಿಮಾ ಕಂಪ್ಲೀಟ್ ಮಾಡ್ಬೋದಾಗಿತ್ತು ಅವರು. ಮೇಡಮ್, ಈಗ 6 ತಿಂಗಳಲ್ಲಿ ಕಂಪ್ಲೀಟು ಮಾಡ್ಬೋದು, ಅವ್ರು ಮಾಡ್ತಿದ್ರು ಅಂದ್ಕೊಳ್ಳೋಣ. ನಾವು ಭವಿಷ್ಯ ಹೇಳೋರಲ್ಲ ಮೇಡಮ್, ನಮಗೆ ಭವಿಷ್ಯ ಬರಲ್ಲ. ಕಾನೂನಿನ ಅಂಗಳದಲ್ಲಿದ್ದಾಗ ಏನಾಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ನೋಡಿ, ಇವತ್ತು ಆಗಸ್ಟ್ 15 ಭಾರತ ದೇಶದಲ್ಲಿ IPC ಸೆಕ್ಷನ್ 100ರಲ್ಲಿ ಜೈಲಿಗೆ ಹೋದಂತಹ ಭಾಳಷ್ಟು ಜನನ್ನ ಸನ್ನಡತೆಯ ಆಧಾರದ ಮೇಲೆ ಬಿಡುಗಡೆ ಮಾಡ್ತಕ್ಕಂಥ ವ್ಯವಸ್ಥೆಗಳು ಇದ್ದಾವೆ. ಆಯ್ತಾ? ಹಾಗಂತೇಳಿ ಇವ್ರು ನಾಳೆ ನಾಡಿದ್ದೆ ಬಿಡುಗಡೆ ಆಗ್ತಾರೆ ಅಂತ ನಾನು ಹೇಳ್ತಾ ಇಲ್ಲ. ಪ್ರಕ್ರಿಯೆ ಇದೆ. ಬಟ್ ಅವರು ಆ ಥರ ಅಕಸ್ಮಾತ್ ಬರದೇ ಇಲ್ಲ ಅಂದರೆ, ಅಥವಾ ಒಂದು 6 ತಿಂಗಳು 1 ವರ್ಷ ಬರದೇ ಹೋದರೆ ಚಿತ್ರರಂಗಕ್ಕಂತೂ 100ಕ್ಕೆ 100 ಭಾಗ ನಷ್ಟ ಇದೆ ಮೇಡಮ್. 100ಕ್ಕೆ 100 ಭಾಗ ಇದೆ. 100 ಕೋಟಿ ಲಾಸ್ ಇದೆ. ಯಾಕಂದ್ರೆ ಒಂದು ಸಿನಿಮಾ ಕಂಪ್ಲೀಟ್ ಮಾಡಿ ಅದನ್ನು ಪ್ರೇಕ್ಷಕರಿಂದ ಗಳಿಕೆಗಳನ್ನ ನೋಡಬೇಕು, ಆಮೇಲೆ ಚಿತ್ರಮಂದಿರ ಉಳುವಿಕೆ ನೋಡಬೇಕು, ಕಾರ್ಮಿಕರ ಬದುಕನ್ನು ನೋಡಬೇಕು, ಹಾಗೇನೇ ಸರ್ಕಾರಕ್ಕೆ ಬರ್ತಕ್ಕಂಥ ವರಮಾನ, ತೆರಿಗೆ ರೂಪದಲ್ಲಿ ಬರ್ತಕ್ಕಂಥ ವರಮಾನ, ಅದು GST ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ನಾವು ಎಲ್ಲ ದೃಷ್ಟಿಕೋನದಲ್ಲೂ ನೋಡಬೇಕಾಗ್ತದೆ. ಅವ್ರು ಬೇಕು ಅಂತ ಒಂಥರ ಮಾತಾಡೋದು, ಬೇಡ ಅಂತ ಒಂಥರ ಮಾತಾಡೋದಕ್ಕೆ ನಾವು ಆ ಸ್ಥಾನಮಾನದಲ್ಲಿ ಕೂತಿಲ್ಲ ಮೇಡಮ್. ನಾನೊಬ್ಬ ನಿರ್ಮಾಪಕರ ಸಂಘದ ಅಧ್ಯಕ್ಷನಾಗಿ ನಾನು ಪ್ರತಿಯೊಂದನ್ನು ಅವಲೋಕಿಸಿ ಮಾತಾಡಬೇಕಾಗ್ತದೆ ವಿನ ಬೇಕಾದವರು ಒಂಥರ ಮಾತಾಡ್ದಂಗೆ ಇನ್ನೊಬ್ಬರು ತುಂಬ ಮಾತಾಡ್ದಂಗೆ ನಾನು ಮಾತಾಡೋಕ್ಕಾಗಲ್ಲ, ತಪ್ಪಾಗತ್ತೆ. ಸರ್, ಈಗ ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನೋದು ದರ್ಶನ್ ಅವರು ತಮ್ಮ ವೈಯಕ್ತಿಕ ಬದುಕಿನಲ್ಲಿ ಹೆಂಡತಿಗೆ ಹೇಳುವಾಗ ಯೂಸ್ ಮಾಡಿರುವಂತ ಒಂದು ಪದ, ಅದನ್ನೇ ಇಟ್ಕೊಂಡು ಈಗ ಹಾಡ್ ಮಾಡಿದ್ದಾರೆ ಚಿತ್ರ ತಂಡದವರು. ಸೊ ಅದೆಷ್ಟು ಸರಿ ಅಂತ ಅನ್ಸುತ್ತೆ? ಅವ್ರ ವೈಯಕ್ತಿಕ ಬದುಕನ್ನ ಸಿನಿಮಾ ಇದಕ್ಕೆ ತರೋದು, ಜೊತೆಗೆ ಅವರು ಎಲ್ಲೋ ಯಾವುದೋ ಆಡಿದ ಮಾತನ್ನ ಸಿನಿಮಾಗೆ ಯೂಸ್ ಮಾಡ್ಕೊಳ್ಳೋದು, ಅದೆಷ್ಟು ಸರಿ ಅಂತ ಪ್ರಶ್ನೆ ಕಾಣುತ್ತೆ. ಅದರಲ್ಲೂ ಅದು ಆ ಪದ ಯೂಸ್ ಮಾಡಿರೋದು ಅವ್ರ ಹೆಂಡತಿ ಜೊತೆ ಮಾತನಾಡುವಾಗ. ಯಾಕೆ ಅದನ್ನ ಹಾಕೊಂಡ್ರು ಅನ್ನೋ ಪ್ರಶ್ನೆ ಕೂಡ ಈಗ ಉದ್ಭವ ಆಗ್ತಿದೆ. ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನೋದು ತಪ್ಪ ಮೇಡಮ್? ತಪ್ಪಾ? ಆ ಸನ್ನಿವೇಶ, ಆ ಪದವನ್ನ ಯೂಸ್ ಮಾಡಿರೋ ಸನ್ನಿವೇಶ ತಪ್ಪಾಗಿತ್ತು. ಕಾನೂನಲ್ಲಿ ಅವರಷ್ಟೇ ಅವ್ರ ಹೆಂಡತಿ ಬಳಸ್ಬೇಕು ಅಂತಿದ್ಯಾ? ಕಾನೂನು ಇದೆಯಾ? ಬೇರೆಯವ್ರನ್ನ ನಾವು ಮಾಡಿದ್ರೆ ತೊಂದರೆ ಆಗುತ್ತೆ, ನೀವು ಮಾಡಿದ್ರೆ, ಅಥವಾ ನೀವು ನಿಮ್ಮ ಮನೆಯವ್ರಿಗೆ ಏನಾನ ನೀವು ನಿಮ್ಮ ಹೆಂಡತಿಗೆ ಬೈಯೋವಾಗ ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ ಹೇಳ್ಬಿಟ್ಟು ಬೇರೆ ಬೇರೆ ಪದಗಳನ್ನ ಯೂಸ್ ಮಾಡಿದ್ರೆ ನಾನು ಆ ಥರದ ಪದ ಬಳಕೆ ಎಲ್ಲ ಮಾಡಲ್ಲ ಮೇಡಮ್. ನಾನು ಪದ ಬಳಕೆ ಬೇರೆ ಇರ್ತದೆ, ಅದು ಬೇಡ. ಆದ್ರೆ ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನೋ ಪದ ಬಳಕೆನ ಇಂಥ ಗಂಡ ಇಂಥ ಹೆಂಡತಿಗೆ ಹೇಳ್ಬೇಕು ಅಂತ ಏನಿಲ್ಲ ಮೇಡಮ್. ಯಾರ ಸಂಸಾರದಲ್ಲಿ ಹೇಳ್ಬೇಕು ಅಂತಾನು ಇಲ್ಲ. ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನೋದನ್ನ ಅಪ್ಪ ಅಮ್ಮನ್ಗೂ ಹೇಳ್ಬೋದಲ್ಲ, ವಯಸ್ಸಾಗೈತೆ. ಇಲ್ಲ ಸರ್, ನೀವು ಅರ್ಥ ಮಾಡ್ಕೊಂಡಿಲ್ಲ. ಅವರು ಅದನ್ನ ಹೇಳಿರೋದು ಹೆಂಡತಿಗೆ ಏನೋ ಸಂಭಾಷಣೆ ಮಾಡುವಾಗ ಹೆಂಡತಿ ಜೊತೆ, ಅದನ್ನ ಇವ್ರು ಸಿನಿಮಾಗ ಹಾಕೊಂಡಿದ್ದು ಎಷ್ಟು ಸರಿ? ಏನ್ ತಪ್ಪೇನಿದೆ? ವೈಯಕ್ತಿಕ ಬದುಕು ಯಾಕೆ ಸರ್ ಸಿನಿಮಾಗೆ ತಗೊಂಡ್ಬರ್ಬೇಕು ಅಂತ? ಏನ್ ನಿನ್ನ ಕೊನೆ ಮಾಡ್ತೀನಿ ಅಂತ ಅವರು ಏನಂದಿಲ್ವಲ್ಲ? ಇದ್ರ ನೆಮ್ಮದಿ ಆಗಿರ್ಬೇಕು ಅಂತ ಅವ್ರ ಹೆಂಡತಿಗೆ ಹೇಳವ್ರೆ, ಅದನ್ನ ಡೈರೆಕ್ಟರ್ ಮುಂದೆ ಹೇಳವ್ರೆ. ಡೈರೆಕ್ಟರ್ ಅದನ್ನ ಆಯ್ತು ಸಿನಿಮಾಗೆ ಹಾಕೊಳ್ಳೋ ಅಂತ ಹೇಳ್ಬಿಟ್ಟು ಹಾಕೊಂಡವ್ರು. ಏನ್ ತಪ್ಪೇನಿದೆ? ಕೊನೆ ಮಾಡಿ ಬದುಕಬೇಕು ಅಂತ ಏನೋ ಹೇಳಿದಾರ? RBI ಧಾರಣೆ ಮಾಡೋಣ ಅಂತ ಏನೋ ಅಂದಿದಾರ? ಏನೋ ಅಂದಿಲ್ಲ. ಅವ್ರ ವೈಯಕ್ತಿಕ ಬದುಕುಗಳು ಸಿನಿಮಾ ಆಗಿಲ್ವಾ ಮೇಡಮ್? ವೈಯಕ್ತಿಕ ಅದ್ರಲ್ಲಿ ಒಂದು ಪಾರ್ಟ್ ಇದೆ ಅಷ್ಟೇ. ವೈಯಕ್ತಿಕ ಬದುಕು ಸಿನಿಮಾ ಆದಾಗ ಒಳ್ಳೇದ್ ಮಾತ್ರ ತೋರಿಸ್ತಾರೆ, ಕೆಟ್ಟದೆಲ್ಲ ಏನ್ ತೋರಿಸಲ್ಲ. ಮಾತ್ರ ಇದ್ದೇ ನೆಮ್ಮದಿ ಆಗಿರ್ಬೇಕು ಇರೋದ್ರಲ್ಲಿ ಏನ್ ಕೆಟ್ಟದೈತೆ? ಒಂಚೂರು ಹೇಳಿ ನಿನ್ಗೆ. ನಾನು ಹೇಳ್ತಿರೋದು ಅದರಲ್ಲಿ ಕೆಟ್ಟದಿಲ್ಲ, ಆದ್ರೆ ಅದು ಪದ ಯೂಸ್ ಮಾಡಿರೋ ಟೈಮಲ್ಲಿ ಅದು ಸರಿ ಇರ್ಲಿಲ್ಲ. ಆಡಿಯೋದಲ್ಲಿ ಏನಾಗಿತ್ತು? ಅವಾಗ ಅವ್ರೇನೋ ಗಂಡ ಹೆಂಡತಿ ಸಂಭಾಷಣೆ ಮಾಡ್ಕೋತಾರೆ, ಆ ಟೈಮಲ್ಲಿ ಯೂಸ್ ಮಾಡಿರುವಂತ ಪದ ಅದು. ಅದಕ್ಕೆ ಅದನ್ನ ಯಾಕೆ ಹಾಕೋಬೇಕಾಗಿತ್ತು ಅನ್ನೋದು ಹೆಣ್ಮಕ್ಳು ಅಭಿಪ್ರಾಯ. ಎಲ್ಲಾರು ಗಂಡ ಹೆಂಡತಿದ್ರು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕಿರಿಕ್ ಮಾಡ್ಕೊಂಡು ಗಂಡ ಹೆಂಡತಿದ್ರು ಉಂಟು ಮಲಗ ತನಕ ಅಂತ ಐತೆ. ಅದೆಲ್ಲ ನೋಡಿ ಮೇಡಮ್, ಅವು ಅವ್ರವ್ರ ವೈಯಕ್ತಿಕ ಬದುಕು. ಆಮೇಲೆ ಅದು ವೈಯಕ್ತಿಕ ಬದುಕಿನಲ್ಲಿ ಅದು ಆಗಿದೆ ಅನ್ನೋದು ಅವ್ರ ಸ್ಟೇಟ್ಮೆಂಟ್ ಕೊಟ್ಟಿದ್ದಕ್ಕೆ ನಿಮ್ಮ ಮಾಧ್ಯಮದವ್ರು ಗೊತ್ತಾಯ್ತು.
ನಿಮ್ಮಿಂದ ನಮಗೆ ಗೊತ್ತಾಯ್ತು. ಹೇಳದೆ ಹೋಗಿದ್ದಿದ್ರೆ ಅವಾಗ ಈ ಲೈನ್ ಇಟ್ಕೋತಾನೆ ಇರ್ಲಿಲ್ವಲ್ಲ. ಲೈನ್ ಇಟ್ಕೊಂತಾನೆ ಇರಲಿಲ್ಲ. ಆದರೆ ಡೈರೆಕ್ಟರ್ ಕಾನ್ಸೆಪ್ಟ್ ಅಲ್ಲಿ ಬೇಕು ಅಂತ ಮೇಡಮ್, ಸಬ್ಜೆಕ್ಟ್ ಬೇಕು ಇಟ್ಕೊಂಡವ್ರೆ. ದಯಮಾಡಿ ಅದು ಇದ್ರೆ ನಿಮ್ಮದೇ ಆಗಿರ್ಬೇಕು ಅನ್ನೋದು ತಪ್ಪು ಅಲ್ಲ. ಅಕಸ್ಮಾತ್ ಅದನ್ನ ದರ್ಶನ್ ಅವ್ರು ನನ್ನ ಹೆಂಡ್ತಿಗೆ ನಾನು ಹಿಂಗೆ ಹೇಳಿದ್ದೆ ಅಂತ ಹೇಳಿದ್ರೂ ಕೂಡ ತಪ್ಪಲ್ಲ. ಅದನ್ನೇ ಹೇಳಿದ್ದನ್ನ ನಿರ್ದೇಶಕರು ಚಿತ್ರದಲ್ಲಿ ಬಳಸ್ಕೊಂಡ್ರೂ ತಪ್ಪಲ್ಲ. ನನ್ನ ವೈಯಕ್ತಿಕ ಅಭಿಪ್ರಾಯ ಮೇಡಮ್. ಮತ್ತೆ ದರ್ಶನ್ ಫ್ಯಾನ್ಸ್ ಕೂಡ ಒಂದು ಕಾರಣ ಈಗ ಅವರ ಜಾಮೀನು ರದ್ದಾಗಿರೋದಕ್ಕೆ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ ಸರ್. ಮೇಡಮ್, ನಾನು ಆ ವಿಚಾರದಲ್ಲಿ ದರ್ಶನ್ ಅವ್ರ ಬಗ್ಗೆ ಸ್ವಲ್ಪ ನನಗೆ ಅಸಮಾಧಾನ ಇದೆ ಮೇಡಮ್. ಯಾಕಂದರೆ ಅಂಥ ಒಂದು ದೊಡ್ಡ ಫ್ಯಾನ್ ಫಾಲೋವರ್ಸು ಸುಮ್ಮನೆ ಅಂದರೆ ಫಾಲೋವರ್ಸ್ ಅನ್ನೋ ಹೆಸರಿನಲ್ಲಿ, ನಾನು ದರ್ಶನ್ ಅವ್ರ ಫ್ಯಾನು ಅಂತ ಹೇಳ್ಕೊಳ್ಳೋ ಹೆಸರಿನಲ್ಲಿ ಇಲ್ಲ ಸಲ್ಲದ ಮಾತುಗಳು, ಅಸಂಬದ್ಧ ಭಾಷೆಗಳು ಮತ್ತು ಇನ್ನೊಬ್ಬರ ಮೇಲೆ ಆರೋಪಗಳು ಇಂಥವನ್ನು ಮಾಡೋ ಸಂದರ್ಭದಲ್ಲಿ ಇವ್ರ ಗಮನಕ್ಕೆ ಬಂದಾಗ ಇವರು ಅದನ್ನು ಸ್ಪಷ್ಟವಾಗಿ ಹೇಳ್ಬೋದಾಗಿತ್ತು. ಏನಂತ, ಅಕಸ್ಮಾತ್ ನೋಡಿ, ಯಾರು ಅಭಿಮಾನಿಗಳು ಈ ಥರದ ಆ್ಯಟಿಟ್ಯೂಡ್ಗಳನ್ನ ಇಟ್ಕೊಬೇಡಿ. ನೀವೇನಾನ ಅಕಸ್ಮಾತ್ ಮುಂದಿನ ದಿನಗಳಲ್ಲಿ ಈ ಥರದ ಆ್ಯಟಿಟ್ಯೂಡ್ಗಳನ್ನ ಇಟ್ಕೊಂಡಿದ್ದೆ ನಿಜ ಆದಲ್ಲಿ ನಾನೇ ವೈಯಕ್ತಿಕವಾಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಿಮ್ಗಳನ್ನು ಒಳಗಡೆ ಹಾಕ್ಸೋಕ್ಕೆ ಏನು ಬೇಕೋ ಅದನ್ನು ಮಾಡ್ತೀನಿ ಅನ್ನೋ ಒಂದು ಮಾತನ್ನು ಹೇಳಿಬಿಟ್ಟಿದ್ದಿದ್ರೆ ಪ್ರಾಯಶಃ ಇವೆಲ್ಲವೂ ನಡೀತಿರಲಿಲ್ಲ. ಆಮೇಲೆ ಈ ಕೆಲವರು ನಿರುದ್ಯೋಗಿಗಳಿರ್ತಾರೆ ಮೇಡಮ್, ಅವ್ರಿಗೆ ಉದ್ಯೋಗ ಇರೋಲ್ಲ. ಆಮೇಲೆ ಈ ಜಿಯೋ ಅವರು ಪಾಪ ಇವರು ಅಂಬಾನಿಯವರು ಇದು ಯಾವುದೋ ಸ್ವಲ್ಪ ಫ್ರೀ ಆಫ್ ಕಾಸ್ಟಲ್ಲಿ ಬಿಟ್ಕೊಟ್ಬಿಟ್ಟು, ಅಂದರೆ ಒಂಚೂರು ಕಟ್ಬಿಟ್ರೆ ತಿಂಗಳು ಪೂರ್ತಿ ಇದು ಮಾಡ್ಕೊತಾರಲ್ಲ, ಅವನ್ನ ಇವರು ಇಂಥವಕ್ಕೆ ಬಳಸ್ಕೊಂಡು ಜೀವನನ ಹಾಳು ಮಾಡ್ಕೊತ ಇದ್ದಾರೆ. ಅದಕ್ಕೆ ನನಗೆ ಅಂಬಾನಿಯವ್ರ ಬಗ್ಗೆ ಸ್ವಲ್ಪ ಬೇಸರ ಇದೆ. ಈ ಥರದ್ದು ಯಾರ್ದನ್ನ ಮಾಡಿದ್ರೆ ಲೈಫ್ ಲಾಂಗ್ ಆಧಾರ್ ಕಾರ್ಡ್ ಲಿಂಕ್ ಆಗಿರುತ್ತಲ್ಲ, ಅವ್ರಿಗೆ ಇದನ್ನೇ ಕೊಡಬಾರ್ದು, ನೀನು ಸಿಮ್ ಕಾರ್ಡೇ ಕೊಡಬಾರ್ದು. ಅವ್ರ ಸಿಮ್ ಅಕಸ್ಮಾತ್ ಇದ್ರೂ ಕೂಡ ಬ್ಲಾಕ್ ಮಾಡಿಬಿಡ್ಬೇಕು. ಆ ಥರ ನಾನು ಸಾಧ್ಯವಾದರೆ ಪ್ರಧಾನಮಂತ್ರಿಗಳಿಗೆ, ಅಂಬಾನಿಯವ್ರಿಗೆ, ಹೋಮ್ ಮಿನಿಸ್ಟ್ರಿಗೆ, ಮುಖ್ಯಮಂತ್ರಿಗಳನ್ನ ಕೇಳ್ಕೋಬೇಕು ಅಂತ ಡಿಸೈಡ್ ಮಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ನಿರ್ಮಾಪಕರ ಸಂಘದ ಅಧ್ಯಕ್ಷರಾದ ಉಮೇಶ್ ಬಣ್ಕರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು.